ಜಯದ್ರಥನ ವ್ಯವಸ್ಥೆಯಾಯಿತು. ಇನ್ನೆರಡು ಮಹತ್ವದ ಕಾರ್ಯಗಳು ಉಳಿದಿರುವವು. ಒಂದನೆಯದು ಕರ್ಣನ ದೇಹಕ್ಕಿರುವ ವಜ್ರ ಕವಚದ ನಾಶ. ಎರಡನೆಯದು ಸಾಧ್ವಿ ಶಿರೋಮಣಿಯಾದ ಬುದ್ಧಿಮತಿಯ ಪ್ರತಿರೋಧ ಪ್ರಭಾವದಿಂದ ಮತ್ತಷ್ಟು ಹುರಿಗೊಳ್ಳುತ್ತಿರುವ ದುಶ್ಯಾಸನ ಜೀವಸೂತ್ರದ ಹುರಿಗಳನ್ನು ಒಡೆಯುವುದು. ಈ ರಾತ್ರಿ ಬೆಳಗನ್ನು ಕಾಣುವುದರೊಳಗಾಗಿ ನನ್ನ ಕಾರ್ಯಸ್ಥಾನದಿಂದ ಆ ಎರಡು ಕಾರ್ಯಗಳನ್ನು ಪೂರ್ಣಗೊಳಿಸುವೆ. ನನ್ನ ಮೂಗು ಹೋಯಿತು, ನನ್ನ ಸುಂದರ ರೂಪವು ಹಾಳಾಗಿ ಹೋಯಿತು. ಒಳಿತಾಯಿತು, ದ್ವಾಪರ ಯುಗದ ಶೂರ್ಪನಖೆ ಅದೇ. ಅಲ್ಲಿ ನಿನಗ್ಯಾವ ಲಕ್ಷ್ಮಣ ಗಂಟು ಬಿದ್ದಿದ್ದ? ಮಾವ, ಸ್ವಲ್ಪ ಇತ್ತು ಬನ್ನಿ, ಗುಪ್ತವಾದ ಸಂಗತಿಯನ್ನು ಗೊತ್ತು ಹಚ್ಚಿಕೊಳ್ಳುವೆ. ಮಾವ, ನನ್ನ ಮಂತ್ರಗಳೆಲ್ಲ ಮಾಯವಾದವು. ಮೂಗವಾದ ಮೇಲೆ ಮಂತ್ರ ಹಾಕೊಳ್ಳದಾವು. ಮಾಯಾ, ಮುಗೀತು ನಿನ್ನ ಅವತಾರ. ಕೊನೆಗೆ ನನ್ನ ನಮಸ್ಕಾರ. ಮಾನಸ ಪೂಜೆಗೆ ಭೀಮನು ಪ್ರತಿನಿತ್ಯ ಆ ಸ್ಥಳಕ್ಕೆ ಹೋಗುವನೆಂದು ಕೇಳಿದ್ದೆ. ಮಾಯೆಯ ಬಾಯಿಂದ ಕೇಳಿದ್ದರಿಂದ ನನ್ನ ತರ್ಕವು ಸತ್ಯವಾಯಿತು. ಆ ಎರಡು ಮಹತ್ ಕಾರ್ಯಗಳನ್ನು ಸಾಧಿಸಿಕೊಳ್ಳುವುದಕ್ಕಾಗಿ ಕರ್ಣ ದುಶ್ಯಾಸನರನ್ನು ಮಾನಸ ಪೂಜೆಯಲ್ಲಿರುವ ಭೀಮನ ಬಳಿಗೆ ಅಟ್ಟುವೆ. ಶಕುನಿ ಹೆಸರನ್ನು ಸಾರ್ಥಕ ಮಾಡುವೆ. ನಿರಂತರವಾಗಿ ಕ್ಷೇಮ ಚಿಂತೆಯಲ್ಲಿರುವ ಕಾಮಿನಿಗೆ ಕಾಲನ ಭೀತಿ ಇಲ್ಲ. ಶಕುನಿ ಮಾವನರ ಪ್ರೇರಣೆಯಂತೆ ಅತ್ಯಂತ ಕ್ರೂರ ಕರ್ಮ ಮಾಡಲು ಹೊರಟಿರುವ ನನ್ನ ಪತಿಕರದಿಂದ ಆ ಕ್ರೂರ ಕರ್ಮ ಘಟಿಸದಂತೆ ಮಾಡಲು ಹೊರಟಿರುವೆ. ದೇವ, ನೀನೇ ನನಗೆ ಮಾರ್ಗದರ್ಶಕನಾಗಿರು ಕೃಷ್ಣ. ನೆನೆದವರನ್ನು ನಿರಂತರವಾಗಿ ರಕ್ಷಿಸುವ ಈಶ್ವರಿ ಶಕ್ತಿಯೇ ನಿನ್ನ ಬೆಂಗಾವಲಾಗಿರಲಿ. ಬುದ್ಧಿಮತಿ, ನೀನು ನಿಜವಾಗಿ ಗ್ರಾನಿ, ಪತಿ ಸೇವಾ ಪರಾಯಿನಿ. ಆದರೆ ಜನನಿ, ಬ್ರಹ್ಮನ ಬರವನ್ನು ಬದಲಿಸುವುದು ಯಾರಿಂದ ಸಾಧ್ಯ? ಸಾಕ್ಷಾತ್ ಶ್ರೀಹರಿಯನ್ನೇ ಶಿವವನ್ನಾಗಿ ಮಾಡಿ ಆಡಿಸಿದ ಪ್ರಹ್ಲಾದನನು ವೈಭವ ತಪ್ಪಲಿಲ್ಲ. ಕರ್ಮಣ್ಯೋ ಗಾನೋಗತಿ. ಓಂ ಕೃಷ್ಣದೇವಾಯ ನಮಃ. ಓಂ ಕೃಷ್ಣದೇವಾಯ ನಮಃ. ಓಂ ಕೃಷ್ಣದೇವಾಯ ನಮಃ. ಚಿಚ್ಚಿ, ಧ್ಯಾನಭಂಗದಾದಿದ್ದಕ್ಕೆ ಅವರು ನನ್ನ ಮೇಲೆ ಸಿಟ್ಟಾದರೆ ನನ್ನ ಇಚ್ಛೆಯು ಅನಾಯಾಸವಾಗಿರುವಾಗ ಅವರೆಂದೂ ಸಿಟ್ಟಾಗಲಾರರು. ಭಾವನವರೇ, ಭಾವನವರೇ, ಎಷ್ಟು ರಾತ್ರಿಯಲ್ಲಿ ಓರ್ವಳು ಬಂದು ನನ್ನನ್ನು ಸಮಾಧಿಯಿಂದ ಏತಕ್ಕೆ ಎಚ್ಚರಿಸಿದೆಯಮ್ಮ? ಅದ್ಯಾಪತ್ತು ಆವಿರ್ಭವಿಸಿರುವುದು. ನಾನು ಬುದ್ಧಿಮತಿ ಭಾವನವರೇ,
ಹಾ 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 ಮಾತ್ರ ಹಸ್ತ ಸ್ಪರ್ಶದಿಂದ ಉಂಟಾಗುವ ನಿರ್ಮಲ ಆನಂದವನ್ನು ನೀಡಿದ ಸಾಧ್ವಿಯೇ ನೀನು. ಕುಂತೆ ಮಾತೆ ಸಮಾನ. ಹೇಳಮ್ಮ, ನೀವಿಂತ ಸಾಹಸ ಮಾಡಿದ್ದೇಕೆ? ಭಾವನವರೇ, ಸಮಾಧಿ ಸ್ಥಿತಿಯಲ್ಲಿರುವ ನಿಮ್ಮನ್ನು ವಧಿಸುವುದಕ್ಕಾಗಿ ಶಕುನಿ ಮಾವನವರ ಪ್ರೇರಣೆಯಂತೆ ನನ್ನ ಅಂಗರಾಜನೂ ಬರುತ್ತಿರುವರು. ಅಂತ ಮಹತ್ ಕಾಟವು ನಾನು ನನ್ನ ಪತಿಯ ಕರದಿಂದ ಘಟಿಸಲ್ಪಡಬಾರದೆಂದು ಈ ಸಾಹಸಕ್ಕೆ ಕೈ ಹಾಕಿದೆ. ಧನ್ಯ ಬುದ್ಧಿಮತಿ, ಧನ್ಯ. ಕಾಲ ಗರ್ಭದಲ್ಲಿ ಸೇರಿಕೊಳ್ಳುವ ನಿನ್ನ ಸಚ್ಚರಿತೆಯು ತನ್ನ ಕಾಂತಿಯಿಂದ ಭರತ ಭೂಮಿಯನ್ನು ಬೆಳೆಯುತ್ತಿರಲಿ. ನನ್ನ ಮಾನಸ ಪೂಜೆ ಇನ್ನೂ ಮುಗಿದಿರಲಿಲ್ಲ. ಯಾಕೆ ಭೀತಿಯೇ ಬೇಡ. ಕಾಲದ ನಿಯಮವನ್ನು ಮುರಿದೊಗೆಯುವ ಕಾಲದ ಕಾಲ, ಆಮೇಲೆ ಮಿಕ್ಕದ ಪಾಳೇನು. ಅವೋ ನೋಡಿ, ಅವಳ ಸ್ತ್ರೀಗಳು ಕಾವಲು ಮಾಡುತ್ತಿರುವಳು. ಅವಳು ದ್ರೌಪದಿ ಆಗಲಿಕ್ಕೆ ಬೇಕು. ಕರ್ಣರಾಜನ್ ಮರಿಯಾಗಿ ನಿಂತು ಬಾಣವನ್ನು ಬಿಟ್ಟು ಮೊದಲು ಅವಳೆಯನ್ನು ನೆಲಕೊಳಿಸಿರಿ. ಎಲ್ಲ ಮರೆಯಲ್ಲಿ ನಿಂತು ಮಾಲನೆಯ ಪ್ರಾಣವನ್ನು ಮಾಡಲಿಕ್ಕೆ ಎಲ್ಲ ಮನಸ್ಸಿಗೆ ನಾಚಿಕೆ ಬರಲಿಲ್ಲವೇ ಪಾಪಿ? ನೀನು ಯಾರಿರುವೆ ಇದರಲ್ಲಿ? ನಾನು ಬಾಣವನ್ನು ಬಿಟ್ಟು ಪಂಚವಲ್ಲದೆ ಆದ ಪಾಂಚಾಲಿಗೆ ಪೃಥ್ವಿಯ ಮೇಲೆ ಪೌಡಿಸಲಿಕ್ಕೆ ಹಚ್ಚಿದವನು ಈ ಧನುರ್ಧಾರಿ ಕರ್ಣ. ಸೋತ ಅವಳು ದ್ರೌಪದಿ ಅಲ್ಲ, ಬುದ್ಧಿಮತಿ. ಯಾರು ಬುದ್ಧಿಮತಿ? ಹೌದು, ಬುದ್ಧಿಮತಿ. ಕರ್ಮದ ಕಾರಣಗತಿಯಿಂದ ಕಳಲೆಲ್ಲ ಕೂಡಿದ ಅಭೋಗ್ಯವತಿ. ಕುರುಕುಲಕ್ಕೆ ವಾಸುಕಿ. ಕರ್ಣರಾಜನ್ ಹೆಸರಿನ ಉಸುರು ಯಾಕೆ? ಅವ ಸರ್ಪನ ಎಳೆಯಲು ಹೀಗೆ ಹೆಜ್ಜೆ ಹಾಕಬೇಕೆ? ದುಶ್ಯಾಸನ ದೇವತಾ ಸದೃಶವಾದ ಒಣತಿಯ ದೇಹಾವಸಾನವಾಗಿರಲು ಧರ್ಮ ಹೃದಯದಿಂದ ಧರ್ಮದ ಮಧ್ಯವನ್ನೇ ಸುರುತ್ತಿರ್ತೀವಿ. ಹೂ ಮಾಡುವ ಕುಲ ಕಳಂಕ. ಕಾಮಿನಿಗೋಸ್ಕರ ಕಲಿಕರಿಲ್ಲದ ಕಣ್ಣು ರಸವನ್ನು ಹೀರಿ ದ್ರವಿಸುವಂತಹ ಹೃದಯವು ದುಶ್ಯಾಸನಲ್ಲ. ಭೀಮ ಕಲಿಕೇಸರಿಯಾದ ಪಾಷಾಣಮಯ ಪರ್ವತ ಸಮಾನ ಕೋಮಲ ವಿಚಾರವಲ್ಲರಿಯದ ಅಲ್ಲಿ ಅಂಕುಶಲಾರದು. ಬುದ್ಧಿಮತಿ ಆದಿಯನ್ನು ನಿನಗೂ ಇಡಿಸಲಿಕ್ಕೆ ಬಂದಿರುವುದು. ಪಶು ಬುದ್ಧಿಯ ದೀಪವಾದ ದೇಹಿ ಮಾನಸ ಪೂಜೆಯಲ್ಲಿ ಮಕ್ಕಳಲ್ಲಿ ಹೋಗಿದ್ದ ಈ ಕಲಿಭೀಮನನ್ನು ಕಳೆದು ಹಾಕುವುದಕ್ಕಾಗಿ ಬಂದಿದ್ದೇವಲ್ಲವೇ? ಶಿವಲಿಂಗದ ಸನ್ನಿಧಾನದಲ್ಲಿರುವ ಈ ಭೀಮನು ಪ್ರತ್ಯಕ್ಷ ಪ್ರಳಯ ಕಾಲದ ಭೀಮೋರ್ಕನು. ಬಲ್ಲೆ ಭೀಕರವಾಗಿ ಭಾಷಣಕ್ಕೆ ಬೆಳೆದ ಭೀಮ ನಾನಲ್ಲ. ಮಹಾಗರ್ಜನಿಂದ ಬೋರ್ಗೊಳ್ಳುತ್ತಿರುವ ಮಲ್ಲ ಮಹಾರಣವನ್ನು ಎದುರಿಸುವ ಪ್ರಚಂಡ ಪ್ರತಾಪಿಗಳಾದ ಕೌರವರು ಕೇವಲ ಕಲ್ಪನೆ ಅದಕ್ಕೆ. ಅದು ಏಳಿಗಳಿಗೆ ಪ್ರಳಯತೆ ಶಿವಲಿಂಗವಂತೆ ಪ್ರಳಯ ರುದ್ರವಂತೆ. ಅದೀಗ ತಾನೇ ತಿಳಿದು ಬರುವುದು ಪ್ರಾತ್ಮ. ಭೀಮೋರ್ಕನ ಪ್ರಳಯ ವರದಿಂದ ಗ್ರಹಗಳು ಕಥಕದಲ್ಲಿ ನಡುಗಿ ಅವಳಿಯು ಅದರಿ
ನಕ್ಷತ್ರಗಳ ಉದರಿ ದಿಕ್ಪಾಲಕರು ದಿಗ್ಭ್ರಮೆಗೊಳ್ಳುತ್ತಿರುವಾಗ ಸತ್ತ ಜೀವಿಗಳಾದ ಕೌರವರ ಕೀಟಗಳು ಒಬ್ಬರ ಕಳೆಗಳಂತೆ ಎಲ್ಲಿ ಹಾರಿ ಹೋಗುವವು. ಸುಜಾತ, ಕೌರವರು ಕುಜಾತರಲ್ಲ, ಸುಜಾತರು. ಶಾಪಗ್ರಸ್ತನಾದ ಪಂಡರಿ ರಾಜನ ರಕ್ತದಿಂದ ಜನಿಸಿದ ನೀವು ಕುಜಾತರು, ಜಾತರು ಜಾತರು. ಪಾಪ ಅಂಬ ಜಸ್ತಿ ಮಾತ್ರದಿಂದ ಧೂಳನ್ನು ದಹಿಸುವ ದೈವೀದೋಕ ಶಕ್ತಿ ಸಂಪನ್ನೆಯಾದ ಕೊಂತಿ ಮಾತೆಯ ಪದರಲ್ಲಿ ದೋಷ ಕಟ್ಟಲು ಸಿದ್ಧನಾದೆಯ ಆತ್ಮ. ನನ್ನ ನ್ಯಾಯವನ್ನು ಸೇರಿ ಎಷ್ಟೋ ನಿಮಿಷಗಳಾಗುತ್ತಿದ್ದವು. ಆದರೆ ನಿನ್ನಂತೆ ಜಗತ್ತು ತರ್ಕ ಮಾಡಬಾರದೆಂದು ಒತ್ತಡ ಕೊಳ್ಳುವುದಕ್ಕಾಗಿ ತಡೆದಿರುವೆ. ಶಾಪಗ್ರಸ್ತನಾದ ಪಾಂಡು ಭೂಪೌರ್ಣ ವೀರ್ಯವು ನಿಸರ್ಗ ನೇಮಕನುಸಾರವಾಗಿ ತೇಜಸ್ವಿಯಲ್ಲಿ ಪರಿಣಿತವಾಗಿ ಹೋಯ್ತಿತ್ತು. ಪತಿತ ಧರ್ಮ ಪ್ರಭಾವದಿಂದ ಕುಂತಿಯ ಮಾತೆಯ ಅಂತರಾತ್ಮವು ತೇಜಮಯವಾಗುತ್ತಿತ್ತು. ಮಾನವ ದೇಹದ ಪ್ರಭುವಾದ ಆತ್ಮನು ಬ್ರಹ್ಮಾಂಡದ ಪ್ರಭುವಾದ ಪರಮಾತ್ಮನಂತೆ ಅಘಟಿತ ಘಟನೆಗಳನ್ನು ಮಾಡಬಲ್ಲದೆಂಬುದು ಸಾರಿದ ವಿಶ್ವ ಕವಿಯ ಕವನವು ಮುಖರ್ಮಿಗಳಿಗೆ ಕೇಳಿ ಬರಲಾರದು. ದುಶ್ಯಾಸನ ಆ ಪತಿಪತ್ನಿಯ ತೇಜಪುಂಜವಾದ ಆತ್ಮಗಳು ತಮ್ಮ ತೇಜಸ್ಸುಗಳ ನೇಂದ್ರಿಗಳಿಂದ ಹೊರಚುಕುತ್ತಿರುವಾಗ ಆ ದಿವ್ಯ ತೇಜಸ್ಸುಗಳು ಸಮ್ಮಿಲಿಂದ ಕುಂತಿ ಮಾತೆ ಗರ್ಭದಲ್ಲಿ ನಿಷ್ಪಾಪ ಪಿಂಡಗಳು ಪಾಲ್ಗೊಳಿಸಿದವು. ದುಶ್ಯಾಸನ, ಇದೋ ಈ ಒಂದಷ್ಟು ಪ್ರಾಣವನ್ನು ಸಹಿಸು ಹೇಳಿ ಹೇಳಿ ಧರ್ಮಾಜ್ಞೆ ಆಗದ ಹೊರತು ನಿನ್ನನ್ನು ಕೊಳ್ಳುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆ. ಆದರೆ ಆಗಿನ ಎಡೆಯಲ್ಲಿ ಜಜ್ಜು ಅರುವಾಯಿ ಮಾಡಿಬಿಡುವಂತೆ ಸೂತಾದನ ಎಲ್ಲ ಚಲ್ಲವಳಗ ಪ್ರಾರಂಭವಾಯಿತೆ. ಎಲ್ಲ ಮಾಡುಗಳು ಇದೆ ಕೇಳಬಾರದಲ್ಲೋ. ಭೀಮ, ನಿನ್ನ ದೇಹವನ್ನು ಚುಚ್ಚಿ ರಕ್ತವನ್ನು ಕೊಚ್ಚಿಕೊಂಡು ನಿನಗೆ ಮೃತ್ಯುವನ್ನು ಏನು ಮತ್ತೊಂದಿನ ಸಮ್ಮುಖದಲ್ಲಿ ಭೀಮನಿಗೆ ಎಲ್ಲಿಯ ಮೃತ್ಯು? ಗುರು ಶಾಪದಿಂದ ಕಮರಿ ಹೋದ ಕೋಮಗಳು ಕುಪಾರ್ಥ ಬಿಡು. ಪಾಡುಗಳನ್ನು ಬಿಟ್ಟು ಬೆಳ್ಳಿಗೆ ಬಿಗಿದುಕೊಂಡ್ರೆ ಭಕ್ತರಿಗೆ ಭಾರವನ್ನು ಕಡಿಮೆ ಮಾಡಿಕೊಳ್ಳು. ಜೈ ಜಾಣವೀರ. ಜೈ ಜಾಣವೀರ. ಸೂತ, ಸರ್ವೋತ್ಕೃಷ್ಟವಾದ ಸರಗಳನ್ನು ಪ್ರಯೋಗಿಸು. ಭೀಮ, ಈ ನಾರಾಯಣಸ್ತವ ಪಾಪಿ, ಹರಿಯನ ದಿವ್ಯ ತತ್ವವನ್ನು ತೆಗೆದುಕೊಂಡವರಿಗೆ ಲೋಹಾಳು ಶಾಸ್ತ್ರವು ಏನು ಮಾಡಲಾರದು. ಪ್ರಯೋಗಿಸು ಕರ್ಣ. ಸೂತಾಗಮ ಪ್ರಾತನ ಪುಣ್ಯ ಬಲದಿಂದ ನಿಸರ್ಗವು ಪಂಚತತ್ವವನ್ನು ಕೂಡಿಸಿದ ವಜ್ರದ ಬೆಸಿಗೆಯಿಂದ ಕೂಡಿರುವ ನಿನ್ನ ದೇಹದಲ್ಲಿ ಅರ್ಜುನ ಎಂಬ ಹಂಬುಗಳನ್ನು ನೆಟ್ಟುಕೊಳ್ಳುವುದಕ್ಕೆ ಹೋಗಿ ನಿನಗೆ ವಜ್ರ ಬೆಸಿಗೆಯಲ್ಲಿಯೇ ಸಡಲಿಸುವೆ. ನಾನು ಈಗ ನಿನಗೆ ಸೇವದಾನ ಮಾಡಿರುವೆ. ಏನು ದಾನ ಸೂರ ಕರ್ಣನಿಗೆ ದಾನ ಮಾಡುವೆಯಾ? ಬಲ್ಲೆ, ಎಲ್ಲ ದಾನ ಗುಣವನ್ನು ಬಲ್ಲೆ. ಕಳ್ಳರಾಯ ತನ್ನ ಕ್ರೋಧಕತೆಗಳನ್ನು ಮುಚ್ಚಿಕೊಳ್ಳುವುದಕ್ಕೆ ಹೋಗಿ ಯಥೇಚ್ಛವಾಗಿ ದಾನ ಮಾಡಿದರೆ ಅವರಿಗೆ ದಾನಸೂರನ ಕರ್ಣನೆಂದು ಜ್ಞಾನಿ ಜಗತ್ತು ಕರೆಯಲಾರದು. ಲೋಕ ಕಲ್ಯಾಣಾರ್ಥವಾಗಿ ತನ್ನ ಬೆನ್ನೆಲುಬನ್ನು ದಾನ ಮಾಡಿದ ಕಥೆಯು ದಾನಸೂರ. ಜಾತಿ ಕಾಮುಕ ಮತಿಯ ಮಧ್ಯೆ ಸೇರಿ ಮಾಡಲ್ಪಡುವ ದಾನವೇ ಎಲ್ಲ ಪಾಪಿ. ಏತಕ್ಕೆ ಕಣ್ಣು ಮುಚ್ಚುತ್ತಾ ಬಿದ್ದಿವೆ.
ಸಾಧ್ವಿ, ನನಗೋಸ್ಕರವಾಗಿ ನಿನಗೆ ಇಂಥ ಸಾವು ಬರಬೇಕೆ? ಇಂಥ 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 ಕಲಂಕವು ಭೀಮಚರ್ತಿಲಿ ಎಂದು ಕಾಣಬಾರದು. ಬಹು ಚಂದ್ರ ಮೌಳಿ ಕಲ್ಪವೃಕ್ಷಗಳಲ್ಲಿ ಸಂಜೆಗಳಲ್ಲಿ ಸಿಹಿ ಹಾಯ್ದು ನಿಲ್ಲಬೇಕೆ? ಕಾಮದೇನು ಬರಲಾಗಬೇಕೆ? ಎಲ್ಲ ಎಂದಿಗೂ ಆಗದು. ಸತ್ಯವು ಯಾವಾಗಲೂ ಸತ್ಯ, ಮಿಥ್ಯವು ಯಾವಾಗಲೂ ಮಿಥ್ಯ ಎಂದು ತನ್ನ ಕಮರ ನುಡಿಯುತ್ತಿದೆ. ಮೃಳಲೇ ನುಡಿಸು ನಿನ್ನ ಕಮರವನ್ನು. ಓ ವಿಶ್ವ ಕವಿ, ಅಸಮ ನೇತ್ರನೇ ಅಮೃತ ನಿರಂತರೆ, ಪ್ರವಾಸನೇ ನೀ ಅಮೃತ ಪ್ರವಾಹ. ಇನ್ನು ಸೂರ್ಯಾಸ್ತ್ರಕ್ಕೆ 2 ಗಳಿಗೆಗಳ ಅವಕಾಶ. ಆದ್ದರಿಂದ ಚಕ್ರ, ಸೂರ್ಯಮಂಡಲವನ್ನು ಮುಚ್ಚಿ ಕತ್ತಲ ಸಾಮ್ರಾಜ್ಯವನ್ನು ಸ್ಥಾಪಿಸು. ಆನಂದ ಆನಂದ ಪರಮಾನಂದ. ದುಶೀಲ ಸಿಂಧು ರಾಜರು ಅಮರರಾದರು, ಮೃತ್ಯುವಿನ ಗೆದ್ದು ಮೃತ್ಯುಂಜಯವಾದರು. ದುಶಲಕ್ಕ, ನಿನ್ನ ಪತಿರಾಯನನ್ನು ಹೊರಕ್ಕೆ ತೆಗೆ. ಸೂರ್ಯಾಸ್ತವಾಗಿ ಕತ್ತಲು ಪಸರಿಸುತ್ತಿದೆ, ಕಾಯಿಗಳು ತಲೆದೋರು ಹತ್ತಿರುವುದು. ಈ ಕಾಲ ರಾತ್ರಿಯನ್ನು ಕೌತಿಯವಳು ತನ್ನ ಕಾಲಹಸ್ತವನ್ನು ಚಾಚುತ್ತಿರುವಳು. ಮಾವನವ್ರೆ, ಇದೆಲ್ಲ ತಮ್ಮ ಆಶೀರ್ವಾದದ ಫಲ. ನಮ್ಮದೇ ತರ ಆಶೀರ್ವಾದ. ಕುರುಕುಲ ಪುಣ್ಯದಿಂದ ನಿಮ್ಮ ಪತಿರಾಯರು ಬದುಕುಳಿದರು. ನಡೆಯಿರಿ, ಅರ್ಜುನನು ಅಗ್ನಿಯಲ್ಲಿ ಬಿದ್ದು ಸಾಯುವ ಸಂಭ್ರಮವನ್ನು ಕಣ್ತುಂಬಿಕೊಳ್ಳುವ. ಆಯ್ತು. होदे जगदी सुख काणे नेलदा काणे होदे जगदी सुख काणे नेलदा काणे होदे जगदी सुख काणे नेलदा काणे चित्र कनसीन सुख दे भाव दे चित्र कनसीन सुख दे भाव दे दैव विधिया लेखन सारा दैव विधि
ಸಂದೇಶ ಮಾಯಾ ಛಾಯಾ ಬಾಳ ಸಂದೇಶ ಇಹುದೇ ಜಗದಿ ಸುಖ ಕಾಣೆ ನೆಲದ ಕಾಣೆ ಇಹುದೇ ಜಗದಿ ಇಹುದೇ ಜಗದಿ ಇಹುದೇ ಆರು ಪಾರ್ಥದೇವ ಅಗ್ನಿಕುಂಡದಲ್ಲಿ ಹಾರಿ ಆತ್ಮಾಹುತಿ ಮಾಡಿಕೊಳ್ಳುವ ಬದಲು ನಾನು ನಿಮ್ಮೊಡನೆ ಬರುವೆ. ನಾನು ತಂಗಿ, ಕಮಲ ಮಿತ್ರನು ಇನ್ನೂ ಇರುವಾಗ ಕಮಲಿನಿಯು ಕಣ್ಣು ಮುಚ್ಚಬಹುದೇ ತಂಗಿ? ಧರ್ಮಾತ್ಮ, ಇದುವರೆಗೆ ಏನಾದರೂ ಅನುಚಿತ ಕೃತಿಯು ಸಂಘಟಿಸಿದರೆ ಕ್ಷಮಿಸುವುದಾಗಲಿ. ಭೀಮದೇವ, ವ್ಯಸನವೇಕೆ? ಅದೋ ನೋಡು, ದಕ್ಷಿಣ ದಿಕ್ಕಿನಲ್ಲಿ ಅಗತ್ಯ ನಕ್ಷತ್ರದೊಡನೆ ಅಭಿಮನ್ಯುವಿನ ಚಿತ್ರವು ನನ್ನ ಕಣ್ಣುಗಳಿಗೆ ಕಾಣುತ್ತಿರುವುದು. ನಕುಲ ಸಹದೇವಗಳಿರ ಸದಾ ಧರ್ಮಾಜ್ಞೆಯಂತೆ ವರ್ತಿಸಿರಿ. ಆಜ್ಞಾ. ಪಾರ್ಥ, ಸತಿಯು ಪತಿಯ ಮೃತದೇಹದಂದು ಹೋಗುವ ಸತಿ ಹೋಗುವಂತೆ ಪ್ರತಿಜ್ಞೆ ಪಾಲನೆಗಾಗಿ ಅಗ್ನಿ ಪ್ರವೇಶ ಮಾಡುವ ವೀರ ಕ್ಷತ್ರಿಯನು ತನ್ನ ಧನುರ್ಬಾಣಗಳನ್ನು ತೆಗೆದುಕೊಂಡು ಹಾರಬೇಕು. ಅಂದರನೇ ಪ್ರತಿಜ್ಞೆಗೆ ಪೂರ್ಣ ಫಲ. ಹಾಗೆ ಆಗಲಿ ವಾಸುದೇವ. ಅರ್ಜುನ, ಧನುಸ್ಸಿಗೆ ಬಾಣ ಹೂಡಿಕೊಂಡೇ ಅಗ್ನಿಗೆ ಪ್ರವೇಶ ಹಾಕಿ ಹಾರಿಕೊಳ್ಳು. ಸುದರ್ಶನ, ದೂರಾಗು. ಪಾರ್ಥ, ಅದೋ ಸೂರ್ಯ, ಇದೋ ಜೈತ್ರತ, ಸಿದ್ಧವಾಗಿರುವ ಬಾಣಿನಿಂದ ಪ್ರಯೋಗವಾಗಲಿ. ಭಾರ್ಗವರಾಯನ ಶಾಪದಿಂದ ಸೈಂಧವನ ಶಿರಸು ತನ್ನ ತಂದೆಯ ಕರದಲ್ಲಿ ಬೀಳುವಗೋಸ್ಕರ ಹೇಗೆ ವಾಯುಯೋಗದಿಂದ ಧಾವಿಸುತ್ತಿರುವುದು ನೋಡು. ಶ್ರೀ ಕೃಷ್ಣ ಮಹಾರಾಜ್ ಕಿ ಜೈ, ಶ್ರೀ ಕೃಷ್ಣ ಮಹಾರಾಜ್ ಕಿ ಜೈ, ಶ್ರೀ ಕೃಷ್ಣ ಮಹಾರಾಜ್ ಕಿ ಜೈ. ದ್ರೋಣಾಚಾರ್ಯವರನ್ನು ಕೊಲ್ಲುವುದು ಯಾರಿಗೂ ಶಕ್ಯವಿಲ್ಲ. ಶಾಸ್ತ್ರ ಬ್ರಹ್ಮ ಶಕ್ತಿಯುಳ್ಳ ಏಕೀಕರಣದಿಂದ ರೂಪುಗೊಂಡಿರುವ ದ್ರೋಣಾಚಾರ್ಯರನ್ನು ಕೊಲ್ಲುವುದು ಆ ತ್ರಿಮೂರ್ತಿಗಳಿಗೂ ಸಹ ಶಕ್ಯವಿಲ್ಲ. ದ್ರೋಣಾಚಾರ್ಯರ ದೇಹ ಅವಸಾನವಾಗಲಿಕ್ಕೆ ಕಾಪಟ್ಯದ ಕೋರಗಣಿಯೇ ಬೇಕು. ಧರ್ಮಜ, ಅಶ್ವತ್ಥಾಮನು ಮಡಿದನೆಂದು ನೀನು ಸಾರಲಿಕ್ಕೇ ಬೇಕು. ವಾಸುದೇವ, ಅಸತ್ಯವನ್ನು ಹೇಗೆ ನುಡಿಯಲಿ? ವಿಶ್ವ ಸೂತ್ರಧಾರನು ಯಾವ ಸಮಯದಲ್ಲಿ ಕಮಲ ಬಕುಲ ನಿಶಿಗಂಧ ಕುಸುಮಗಳಲ್ಲಿ ಸುವಾಸನೆ ಇಟ್ಟನು, ಯಾವ ಸಮಯದಲ್ಲಿ ಆಕಾಶದ ಪಟಲದ ಮೇಲೆ ನಕ್ಷತ್ರವನ್ನು ಕುಡಿಸಿದನು, ಅದೇ ಸಮಯದಲ್ಲಿ ಧರ್ಮದ ಮೇಲೆ ಸತ್ಯವನ್ನು ಕೆತ್ತಿಸಿದನು. ಆಮೇಲೆ ಸುಳ್ಳು ಹೇಗೆ ಮಾತನಾಡಲಿ?
ದೇವ, ಕೌರವರು ಭೀಮನನ್ನು ಕೊಂದಂತೆ ಅಶ್ವತ್ಥಾಮನ ಮಧ್ಯಾಹ್ನವನ್ನು ಬಿಚ್ಚಿ ಬಿಟ್ಟಿದ್ದರು. ಭೀಮದೇವನು ಸಹಜ ಲೀಲೆಯಿಂದ ಅದರ ಸೊಂಡೆಯನ್ನು ಹಿಡಿದು ಗರಗರ ತಿರುಗಿ ಅಪ್ಪಿಸಿ ಅದನ್ನು ಕೊಂದು ಹಾಕಿದನು. ಏನು ಅಶ್ವತ್ಥಾಮನೆಂಬ ಆನೆಯು ಆಣಿಸತಿದೆ? ಧರ್ಮ, ಇದೇ ನಿಸರ್ಗದ ಸೂಚನೆ. ನಕುಲ, ಕೊನೆಯ ಶಬ್ದಗಳು ಕೇಳಿಸಿಕೂಡದು. ಬಹುಜೋಕೆ ಪಾಂಡುನಂದನ, ಅಶ್ವತ್ಥಾಮನು ಹತೋಹತ ಕರೋಂ ಕಿಂ ಕುಂಜರವ, ಇಷ್ಟು ಮಾತ್ರ ನೀನು ಸಾರಲಕ್ಕೆ ಬೇಕು. ಅಶ್ವತ್ಥಾಮ ಎಂಬ ಆಣೆ ಸತ್ತಿರುವಾಗ ನರನೋ ಗಜವ ಎಂದು ಹೇಗೆ ಶಬ್ದಗಳು ನುಡಿಸಲಿ? ಆಗದು ಮುರಾರಿ, ನನ್ನಿಂದ ಆಗದು. ಧರ್ಮಾವತಾರ, ಪುಣ್ಯರೂಪಿ ಪಾಪ, ಪಾಪರೂಪಿ ಪುಣ್ಯ, ಸತ್ಯರೂಪಿ ಅಸತ್ಯ, ಅಸತ್ಯರೂಪಿ ಸತ್ಯ. ಇಂಥ ಘಟನೆಗಳು ನಿಸರ್ಗವು ಎಷ್ಟೋ ಸಲ ನಿರ್ಮಿಸುವುದು. ಧರ್ಮನು ಪರಿತೇಜ ಮಾಮೇಕಂ ಶರಣಂ ವರ್ಜಿ. ತಥಾಸ್ತು, ತ್ರಿಗುಣಾತೀತ ತಥಾಸ್ತು. ಧರ್ಮವೆಂಬ ನಾಮವು ಇದೇ ದೇಹಕ್ಕೆ ಶೋಭಿಸುವುದು. ಏನು ಅಶ್ವತ್ಥಾಮನು ಮಡೆದನೆ? ಇದನ್ನು ನುಡಿದವರ್ಯಾರು? ಧರ್ಮಾವತಾರ, ಸತ್ಯವಾಣಿ. ಏನು ಗರುಡನು ಹರಿಯನ್ನು ಹಿರಿದು ಕೊಂದನೆ? ನಂದಿಯು ಹರೆಯನ್ನು ಹಿರಿದು ತಿಂದನೆ? ಮೃತ್ಯುಂಜಯನಿಗೆ ಮರಣ ತಟ್ಟಿತುವೆ? ಹಾಗೆ ಹೀಗೆ ಹೇಳಿದ್ದು ಧರ್ಮವಾಣಿ. ಅಶ್ವತ್ಥಾಮನು ಎಲ್ಲಿರುವನು ಎಂಬುದು ಯೋಗ ಮುಖದಿಂದ ಕಾಣುವೆ. ದುಷ್ಟದುಮ್ನ, ದ್ರೋಣಾಚಾರ್ಯರನ್ನು ವಧೆ ಮಾಡುವುದಕ್ಕಾಗಿ ನಿನ್ನ ಜನಕನಾದ ದ್ರುಪದರಾಯನು ಯಜ್ಞ ಪುರುಷದ ಪ್ರಸಾದದಿಂದ ನಿನ್ನನ್ನು ಹಡೆದಿರುವರು. ಆದ್ದರಿಂದ ಖಡ್ಗ ಹಿರಿದು ದ್ರೋಣನ ರುಂಡವನ್ನು ಮುಂಡದಿಂದ ಬೇರ್ಪಡಿಸು. ಬಾ ಪಾಂಚಾಲಿ, ಪಂಚವಲ್ಲಭಿಯನ್ನು ಪರಿಹಾಸ್ಯ ಮಾಡಿದ ದುಶ್ಯಾಸವಕ್ಕ ಸ್ಥಳವನ್ನು ಒಡೆದು ಹಾಕುವ ಈಗದೇ ಕೌಶಲ್ಯವನ್ನು ಕಾಣುವ. ಕೌರವರ ಕೊಟ್ಟ ತಾಪದಿಂದ ಉರಿದತ್ತ ಸಿಡಲ ನಂದದಿ ಗರ್ಜಿಸುತ್ತ ಕೌರವರ ಸುಖ ಸರ್ದಿಯನ್ನು ಬತ್ತಿಸುತ್ತಿರುವ ನೀನಲ್ಲವೇ ಅಗ್ನಿಕುಮಾರಿ? ಗಾಳಿಯ ಸಹಾಯವಿಲ್ಲದೆ ಅಗ್ನಿ ಏನು ಮಾಡಬಲ್ಲದು? ಈ ಅಗ್ನಿಕುಮಾರಿಯ ತೇಜಸ್ಸಿಗೆ ದೈವಾಂಶ ಸಂಭೂತನಕ ಸಹಾಯವೇ ಕಾರಣವಿಲ್ಲವೇ? ಗಾಳಿಯ ತಂತ್ರ, ಅಗ್ನಿಯ ತಂತ್ರ, ಗಾಳಿ ಸ್ವತಂತ್ರ. ಎಲ್ಲವೂ ಪರಬ್ರಹ್ಮಾದಿನ ಪರಬ್ರಹ್ಮ ಪೂರ್ಣಾಂಶ ಪ್ರತಿವಿಳಿದು ಬಂದ ಶ್ರೀಕೃಷ್ಣ ದೇವನ ಕಾರುಣ್ಯವಿರುತ್ತಿದ್ದರೆ ಪಾಂಡವರ ಪ್ರತಾಪದ ಕೈ ಕೇಳಿಸುತ್ತಲಿತ್ತೆ. ಪಾಂಚಾಲಿ, ಎಂದು ನೀನು ಕುರುಕುಲದ ಪ್ರೇಯ ಕಾಳಿ, ಎಂದು ನಿನಗೆ ರಕ್ತಾಭಿಷೇಕ, ನಿನ್ನ ಕಣ್ಣುಗಳಲ್ಲಿ ನೀರನ್ನು ತೆಗೆಸಿರುವ ಕೌರವರ ಕೊಟ್ಟ ತಾಪದಿಂದ ಉರಿದೆದ್ದ ಸಿಡಲ ನಂದದಿ ಗಡಿಸುತ್ತ ಎಲ್ಲಿ ಹೇಳ್ತಾರೋ ಸುಳ್ಳು.
ಕೌರವರ ಕಣ್ಣೀರಿನಿಂದ ಕಾಲದಲ್ಲಿ ಈ ಕಾಲಿಗೆ ಸ್ಥಾನ ಮಾಡಿಸುವೆ. ಮುಂದಾರು ಮುಳಿಯ ಹಳ್ಳಿಗಳೊಡನೆ ಯಮನ ಕಲ್ಲಗಳು ಫಲಫಲನೆ ಭೂಮಿಗೆ ಬೀಳುವಂತೆ ಕೌರವಾಂಗುಳಿಯ ಕಣ್ಣೀರೊಡನೆ ಮುತ್ತು ಫಲಫಲನೆ ಭೂಮಿಗೆ ಬೀಳುತ್ತಲಿವೆ. ರಣಗೊಂಬಿಯ ಧ್ವನಿ ಕೇಳಿದೆಯಾ? ಕಾಲದ ಕಾಳೆಯ ಧ್ವನಿ ಪಾಂಚಾಲಿ ರಣಾಂಗಕ್ಕೆ ತಳ್ಳಿ ಹಾಕಿ ಕುರುಸಂತಾಳ ಶಿರಸಗಳನ್ನು ತೋರಣ ಕಟ್ಟಿ ರಣ ಮಂಚದಲ್ಲಿ ರಣಕಾಲಿಯನ್ನು ಸ್ಥಾಪಿಸಿ ಭದ್ರಕಾಳಿಯನ್ನು ಪೂಜೆ ಮಾಡುವೆ. ಬಾ ಬೇಗ. ಭೀಮ, ಕುಂತಿಯ ನಿಜ ರೂಪವನ್ನು ಕೇಳಿಕೊಂಡು ಬಂದಿರುವೆಯಾ? ಈ ಕ್ಷಣದಿಂದ ಭಾರತದ ಯುದ್ಧ ಮುಂದಿನ ಚಿತ್ರಗಳು ಬೇರೆ ಬಣ್ಣದಿಂದ ಬೇರೆಲ್ಪಡುವವು. ನಿಜ, ಇದುವರೆಗಿನ ಭಾರತ ಯುದ್ಧಗಳು ಜನಸಂಧಾನ ಚಿತ್ರಗಳಿಂದ ಬರೆಯಲ್ಪಟ್ಟಿರುವವು. ಆದರೆ ಮುಂದಿನ ಯುದ್ಧ ಚಿತ್ರಗಳು ದುರ್ಯೋಧನ ರಕ್ತದ ಚಿತ್ರಿಸಲ್ಪಡುವವು. 100 ಕುಂಡಿಗಳನ್ನು ಎತ್ತ ಗಾಂಧಾರ್ಯ ಒಳ್ಳೆಯಲ್ಲಿ ಹೊತ್ತಿರುವ ದುಃಖದ ಕಿಚ್ಚು ಇನ್ನು ಬರದಿಂದ ಬೀಸುವ ನಿಸ್ಸಂತಾನಂದ ಬಿರುಗಾಳಿಯಿಂದ ಮತ್ತತ್ತು ಒಟ್ಟಿಸಲ್ಪಟ್ಟು ಕುಳುಕುಲ ಕಾರಣ್ಯ ಕಾಳ್ಗಿಚ್ಚಿನಂತೆ ಕಾಣುವುದು. ಭೀಮ, ಭ್ರಮೆಯ ಭಾವದು ವಿಜಯದ ಮತ್ತರವಾದ ಉನ್ಮತ್ತನ ಉದ್ಗಾರದು ಅಂದ ದ್ರೌಪದಿಯ ಶರಣ ತಂದ ಸಭೆಯಲ್ಲಿ ನಿಲ್ಲಿಸಿದಂತೆ ಪಾಂಡವರ ಶಿಬಿರದ ಕಡೆಗೆ ಹಾಕಿದ ವಿಜಯಲಕ್ಷ್ಮಿಯ ಮುಡಿ ಎಳೆದು ತಂದು ಕೌರೇಶರ ಸಮ್ಮುಖದಲ್ಲೇ ನಿಲ್ಲಿಸುವೆ. ಭೀಷ್ಮ ದ್ರೋಣರು ಬಬ್ಬೆರದ ಭೂಮಿಗೆ ಬಿದ್ದರು. ಹೊರಗೆ ನೋಡುವ ಹಿಮಾಲಯ ವಿಜಯಲಕ್ಷ್ಮಿಯ ಕಿವಿ ಹಿಡಿದು ತಂದು ಕೌರವೇಶನ ಪಾದದ ಮೇಲೆ ಹಾಕುವೆ. ಜ್ಯೋತಿಯು ನಂದಿ ಹೋಗುವ ಹೊತ್ತಿನಲ್ಲಿ ಹೆಚ್ಚಾಗಿ ಬೆಳಕು ಬೀರುವುದು ಸಹಜ. ಇನ್ನು ಕ್ಷೇತ್ರದಲ್ಲಿ ನಂದಿ ಹೋಗುವ ನಿನ್ನ ಜೀವ ಜ್ಯೋತಿಯು ಆವೇಶದ ಬೆಳಕನ್ನು ಹೆಚ್ಚಾಗಿ ಬೀರುವುದು ಸಹಜ. ಆದರೆ ಅಲ್ಪಾವಧಿಯಲ್ಲಿ ಕುರುಭೂಮಿಯ ಕವಿಯುವ ದುಃಖದ ಕತ್ತಲೆಯಲ್ಲಿ ಸ್ಮಶಾನದ ಕುರುಕ್ಷೇತ್ರದಲ್ಲಿ ಗಾಂಧಾರಿಯು ತನ್ನ ಹೊಟ್ಟೆ ಹೊಡಿಯಲ್ಲಿ ಬೆಳಕಿನಲ್ಲಿ ಕಾಣುವಳು. ಭೀಮ, ಆಕಾಶ ಚಿನ್ನಗೊಳಿಸುವ ಸಾಮರ್ಥ್ಯವನ್ನು ಪಡೆದ ಈ ಗದ ಪ್ರಾರದಿಂದ ನಿನ್ನ ಕೊಪ್ಪೆಯ ಕಾಯುಗಳು ಬಲಿಸುತ್ತಿದೆ. ದುಶ್ಯಾಸನ ಈಗ ಪ್ರಾಣದಿಂದ ಬ್ರಹ್ಮಾಂಡ ಭಾಂಡವನ್ನೇ ಒಡೆದು ಹಾಕುವಂತೆ ಪ್ರಳಯ ರುದ್ರ ಬ್ರಹ್ಮಾಂಡದಿಂದ ಪ್ರಳಯ ರಭಸಕ್ಕೆ ಕಟ್ಟುಕಡಲೆ ನಡಿಗೆ ನಂದಿ ಗೌಡರ ಉಸಿರುಗಟ್ಟಲು ಹೋಗಿ ಐದಾವ ಉದ್ಭವಿಸುವುದೆಂದು ಚಕಿತರಾಗಿ ನೋಡುವ ಹರಿಹರದ ದಿವ್ಯ ದೃಷ್ಟಿಗೆ ಕುರುಕ್ಷೇತ್ರ ಶೋಭೆಯಲ್ಲಿ ತಾಳಲೆತ್ತ ಮಾಡುತ್ತಿರುವ ಲಯ ಕಾಲದ ಈ ಭೀಮೋರ್ಗನು ಕಾಣುವನು. ಎನ್ನು ಅವಕಾಶ ಕೊಡಲಾರೆ. ಜೈ ಕೃಷ್ಣ ಮುರಾರಿ.
ದೇವ ತ್ರಿಶೂಲಧರ ಲಯ ಕಾಲದ ರುದ್ರ, ನನ್ನ ಕುರುಕ್ಷೇತ್ರ ನಾಟಕದ ಬಹುಭಾಗವು ಮುಗಿದಿದೆ. ಆದ್ದರಿಂದ ಓ ರುದ್ರದೇವ, ಭೀಮಾತ್ಮನಿಂದ ಹೆಚ್ಚಾದ ರುದ್ರ ಶಕ್ತಿಯನ್ನು ಆಕರ್ಷಿಸಿಕೊಳ್ಳು. ರಕ್ತ 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 ರಕ್ತ, ನನಗೆಷ್ಟು ರಕ್ತ ಕುಡಿದ್ರು ಸಾಕಾಗಲ್ಲ. ರಕ್ತ ರಕ್ತ. ಕೃಷ್ಣೆ ಕೇಳಿದೆಯಾ ರುದ್ರಾತ್ಮರ ಭೀಮನ ರುದ್ರಾವತಾರವನ್ನು ಶಾಂತಪಡಿಸುವ ನಡೆ. ದೇವ ತ್ರಿಶೂಲಧರ ಲಯ ಕಾಲದ ರುದ್ರ, ನನ್ನ ಕುರುಕ್ಷೇತ್ರದ ನಾಟಕದ ಬಹುಭಾಗವು ಮುಗಿದಿದೆ. ಆದ್ದರಿಂದ ಓ ರುದ್ರದೇವ, ಭೀಮಾತ್ಮನಿಂದ ಹೆಚ್ಚಾದ ರುದ್ರ ಶಕ್ತಿಯನ್ನು ಆಕರ್ಷಿಸಿಕೊಳ್ಳು. ಓ ಚಿತ್ರಗಾರ, ಸೃಷ್ಟಿಸಿದ ಸಂಹಾರ ಮುಗಿಯಿತೆ. ನೀನಾಗ ನವೀನವನ್ನು ಚಿತ್ರಿಸುವ ದೇವ, ಕಲಾಪೂರ್ಣವಾದ ಕಲಿಯುಗ, ಕಮನೀಯ ಕಲಿಯುಗ. ಕೃಷ್ಣ ವಂದಿಸುವೆ. ಕೃಷ್ಣ, ಇದು ನನ್ನ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸಿದೆ. ಬಾ, ನಿನ್ನ ವೇಳೆ ಗಣ ಘೋಷಣ ರಂಗದ ಏಲ ಗಗನ ಘೋಷಣ ಘೋಷಣ ಸುಮರಣ ರಂಗದ ರಂಗ ಸುಮರಣ ರಂಗದ ರಂಗ ಘೋಷಣ ತೋರೆ ಕೃಷ್ಣ ಗಣ ಘೋಷಣ ತೋರೆ ಕೃಷ್ಣ ಗಣ ಘೋಷಣ ಮಳೆಗಾಲದ ಮೊದಲನೇ ಚರಣದಲ್ಲಿ ಮುಂಗಾರಿ ಮಿಂಚಿನ ಗರ್ಜನೆಗಳಿಂದ ಕೂಡಿದ ಪ್ರಾಚನ್ಯಪೂರ್ಣ ರಾತ್ರಿಯಂತೆ ಕೌರವರ ಜೀವನ ಅದ್ಭುತ ರಮ್ಯವಾಗಿದೆ. ಓಂ ಭವತಿ ಭಿಕ್ಷಾಂದಿಹಿ, ಓಂ ಭವತಿ ಭಿಕ್ಷಾಂದಿಹಿ. ವಟುರಾಜನ್, ಕಾಳಗದ ಕಾಲಮಂಚದ ಮೇಲೆ ನರ್ತಿಸುವ ನರನಲ್ಲಿ ನೀನಾವುದನ್ನು ಅಪೇಕ್ಷಿಸಿ ಬಂದಿರುವೆ? ಅಂಗರಾಜ, ಭೋಗದಲ್ಲಿ ದೇವೇಂದ್ರ, ತ್ಯಾಗದಲ್ಲಿ ಕರ್ಣ ಕಲೀಂದ್ರ ಎಂಬ ವಾರ್ತೆಯನ್ನು ಕೇಳಿ ಧಾವಿಸಿ ಬಂದೆ. ಒಳಿತೇ ಆಯಿತು ವಟುರಾಜನ್. ಕೊಂಚ ಕಾಲದಲ್ಲಿ ಯುದ್ಧಾರಂಭ. ನಿನ್ನ ಅಪೇಕ್ಷೆ ಏನಿರುವುದು ಹೇಳು. ಕಲಿ ಸಾರ್ವಭೌಮ, ನಾನು ಕೇಳಿದ್ದನ್ನು ಕೊಡುವುದು ನಿನಗೆ ಕೊಂಚ ಕಠಿಣವಾಗಬಹುದು. ವಟುವರ, ಕೇಳುವುದು ನಿನ್ನ ಧರ್ಮ, ಕೊಡುವುದು ನನ್ನ ಧರ್ಮ. ಧರ್ಮ ಪ್ರಕಾಶನದಲ್ಲಿ ಸಂಶಯದ ಕತ್ತಲೆ ಇಲ್ಲ. ಬಾಲಬ್ರಹ್ಮ ಅಂದು ಬಲಿಚಕ್ರವರ್ತಿಯನ್ನು ಕೇಳಿದ ಆ ವಟುವರನೆಂತೇನಾದರೂ ಯಾಚಿಸುವೆಯೋ ಅಥವಾ ಅದಕ್ಕಿಂತ ಹೆಚ್ಚಿಗೆ ಏನಾದರೂ ಕೇಳಿಕೊಳ್ಳುವೆಯೋ? ಕೊಡಗೈ ದೊರೆ, ನಿನ್ನ ಕರ್ಣಕುಂಡಲಗಳನ್ನು ಮಂಡಿಸಿರುವ ಆ ಕರ್ಣಕುಂಡಲವನ್ನು ಕೊಡು. ಅದಾವ ಮಹತ್ವದ ಮಾತು. ಅಕಸ್ಮಾತ್
ಇದಾವ ಹೃದಯದ ಕೂಗು. ದಾನವನ್ನಿಡಲಿಕ್ಕೆ ಮುಂಚಾಚಿದ ಕರಗಳನ್ನು ಅದಾವ ಅದೃಶ್ಯ ಶಕ್ತಿಯು ಹಿಂದಕ್ಕೆ ಒತ್ತುತ್ತಿರುವುದು. ಇದಲ್ಲವೇ ಜೀವನದ ಮೇಲಿನ ಪ್ರೇಮ ಶಕ್ತಿ. ಕೇವಲ ಕೀರ್ತಿ ಕಾಮುಕತೆಯೇ ಕರ್ಣನ ಜೀವನ ರಹಸ್ಯವಾಗಿದೆ. ಮರಣ ಬಂದರೂ ಚಿಂತೆ ಇಲ್ಲ, ಕೀರ್ತಿ ವ್ಯರ್ಥದ ಜೀವನ ಪಶು ಜೀವನ. ವಟುರಾಜನ್, ಸ್ವೀಕರಿಸು. ಕರ್ಣರಾಜ, ಉದಕ ಬಿಡದ ದಾನವನ್ನು ಸ್ವೀಕರಿಸುವುದೆಂತು? ರಣಾಂಗದಲ್ಲಿ ನೀರು ಎಲ್ಲಿಂದ ಬರಬೇಕು? ನಿನ್ನ ಹೃದಯವನ್ನು ಇಬಿಸಿರುವ ಅಮೃತ ಕಲಸದೊಳಗಿರುವ ಅಮೃತವನ್ನು ಬಿಟ್ಟು ದಾನ ಕೊಡು. ಹಾಗೇ ಆಗಲಿ. ಶಂಕರಚಕ್ರ ಗದಾಧಾರಿ ಮುರಳೀಧರ ಮುರಾರಿ, ಸ್ವೀಕರಿಸಿ. ಕೃಷ್ಣ ಕೃಷ್ಣ ವಟು ವೇಷ ಧಾರಣ ಮಾಡಿ ದಾನ ಸ್ವೀಕರಿಸಿದೆಯಲ್ಲ, ನಿನ್ನಲ್ಲಿರುವ ಪಾಂಡವ ಪ್ರೇಮ ಎಂತಹದು? ಕೃಷ್ಣ, ನಿನ್ನ ಚರಣಾರವಿಂದದಲ್ಲಿ ಈ ಶಲ್ಯನ ಅನಂತನೇ ವಂದನೆಗಳು. ಶಲ್ಯರಾಜ, ಸಾಮ್ರಾಟ ಶಲ್ಯ ಭೂಪಾಲನು ಸೂತನ ಸಾರಥಿಯಾಗಬೇಕೇ? ವಿಶ್ವಸೂತ್ರಧಾರ, ನೀನೇ ಕಿರೀಟಿಯ ಕುದುರೆಯ ಕಡಿವಾಣವನ್ನು ಕೈಯಲ್ಲಿ ಹಿಡಿದ ಮೇಲೆ ಸಾಮಾನ್ಯ ನಾನು ಸೂತನ ರಥವನ್ನು ಸಾರಥಿ ಆಗುವುದು ಆಶ್ಚರ್ಯ. ಸಾಮ್ರಾಜ್ಯ ಸಟಕನು ಸಹಜ ಲೀಲೆಯಿಂದ ಸಾಗಿಸುವಂತ ಸೂರಾಗ್ರಣಿಯನು ಶಲ್ಯ ಸಾಮ್ರಾಟನು ಸೂತನ ರಥವನ್ನು ಸಾಗಿಸಬೇಕೇ? ದೇವ, 14 ಲೋಕಗಳ ಸಂರಕ್ಷಣನು ಲೀಲಾ ಮಾತ್ರದಿಂದ ಜರುಗುತ್ತಿರುವಂತ ನೀನು ಮೃತ್ಯುಂಜಯ ಮೃತ್ಯು ಲೋಕದ ಮನುಷ್ಯನ ರಥವನ್ನು ಹೊಡೆಯೋಣಂದ ಮೇಲೆ ಸಾಮಾನ್ಯ ಮಾನವನಾದ ನಾನು ಸೂತನ ರಥವನ್ನು ಹೊಡೆಯುವುದರಲ್ಲಿ ಕೆಲ ಆಶ್ಚರ್ಯದ ಅಂಶವಿಲ್ಲ. ದೇವ ನಿರಂಕಾರ ಮೂರ್ತಿಯಾದ ನೀನು ಅಹಂಕಾರವೆಂದು ಈ ದೇಹದಲ್ಲಿ ಹುಟ್ಟಿಸಬಲ್ಲೆ. ಪ್ರತ್ಯಕ್ಷ ಪರಮಾತ್ಮನೇ ಸವ್ಯ ಸಾಚಿಯ ಸಾರಥಿಯಾಗಿ ಎದುರಿನಲ್ಲಿ ನಿಂತಿರಲು ಈ ದೇಹದಲ್ಲಿ ಅಹಂಕಾರ ಎಂದು ಹುಟ್ಟಬಲ್ಲದು. ದೇವ, ಶಲ್ಯನಲ್ಲಿ ವಾಸಿಸುವ ಸಾರಥ್ಯ ವಿದ್ಯೆಯನಾದರೂ ಶಲ್ಯರಾಜನ್, ಸಹಸ್ರ ಮುಖಗಳಿಂದ ಅಗ್ನಿಯನ್ನು ಕಾರುತ್ತಿರುವ ಈ ಸರ್ಪಾಸ್ತ್ರವು ಅರ್ಜುನನ ಶಿರಸನ್ನ ಆಕಾಶಕ್ಕೆ ಹಾರಿಸಿಕೊಂಡು ಹೋಗುವುದು. ರಥದ ಗಾಲಿಗಳನ್ನು ಕೆಳಗಿಳಿಸಬೇಕು, ಅಂದ್ರನೇ ಅರ್ಜುನಿಗೆ ಅಪಾಯವಿಲ್ಲ. ಕೌಂತೆಯ ಕೊಂತಿ ಮಾತೆಯನ್ನು ಸ್ಮರಿಸು, ಧರ್ಮ ಭೀಮರನ್ನು ನೆನೆ. ನಿನ್ನ ಹಸುವನ್ನು ಹೀರುವುದಕ್ಕಾಗಿ ಹೊಂಚು ಹಾಕಿಕೊಂಡು ಕುಳಿತಿದ್ದೆ. ಇದು ಸರ್ಪಾಸ್ತ್ರ. ಕರ್ಣ, ಮತ್ತೊಮ್ಮೆ ಸರ್ಪಾಸ್ತ್ರ ಪ್ರಯೋಗಿಸು. ಸಾಧ್ಯವಿಲ್ಲ, ತೊಟ್ಟ ಬಾಣವನ್ನು ತೊಡುವುದಿಲ್ಲ ಎಂದು ನನ್ನ ಹೆತ್ತ ತಾಯಿಗೆ ವಚನ ಕೊಟ್ಟಿರುವೆ. ಪ್ರಾಣಾಂತದವರೆಗೂ ವಚನ ಭಂಗ ಮಾಡಿಕೊಳ್ಳಲಾರೆ. ಕೀರ್ತಿ ಕಾಮುಕ ಆತ್ಮ ಪ್ರೌಢಮೆಗಾಗಿ ಸ್ವಾಮಿ ದ್ರೋಹ ಮಾಡುವ ನಿನ್ನನ್ನು ನಂಬಿ ಆ ಕೌರೇಶ್ವರನು ಕೆಟ್ಟನು. ಆತನ ಮಾತ ಕೇಳಿ ಸೂತನ ಸಾರಥಿ ಆಗಿ ನಾ ಕೆಟ್ಟೆ. ಹೀಗೋ ನನಗೆದರುತ್ತರ ಆಡಿದರಿಂದ ಹೀಗೋ ನಾ ನಡೆದೆ. ಕ್ಷಾತ್ರ ಕುಲೋದ್ಭವನಾದ ಶಲ್ಯರಾಜನು ಸಾರಥಿಯ ಸ್ಥಾನದಿಂದ ದೂರ ಆಗಲು ಗುರುಗಳ ಶಾಪದಿಂದ ಮಂತ್ರಗಳು ಮರ ಆಗ ಹತ್ತಿದವು. ಮರಣವು ಸಮೀಪಿಸಿತು. ತಡೆ ಕೃಷ್ಣ, ರಥದ ಗಾಲಿಗಳನ್ನು ಮೇಲೆ ಕೆತ್ತಿ ಸರಿಪಡಿಸಿಕೊಳ್ಳುವೆ. ಅರ್ಜುನ, ನೋಡುವಿಯೇನು? ಹಾರಿಸು ಕರ್ಣನ ರುಂಡವನ್ನು.
ಅಸಹಾಯಕ ಸ್ಥಿತಿಯಲ್ಲಿರುವ ನನ್ನನ್ನು ಕೊಲ್ಲು ಎಂದು ಹೇಳುವೆಯಾ? ಇದು ನಿನ್ನ ಧರ್ಮವೇ? ಕರ್ಣ, ಅಸಹಾಯಕ ಸ್ಥಿತಿ? ಅಭಿಮನ್ಯನ ಕರವನ್ನು ಬೆನ್ನ ಹಿಂದೆ ನಿಂತುಕೊಂಡು ಕತ್ತರಿಸಿ ಹಾಕಿದ ಕಡುಗಲಿ ನೀನು. ಆಗ ಎಲ್ಲಿ ಹೋಗಿತ್ತು ನಿನ್ನ ಧರ್ಮ ಕರ್ಮ ಎಲ್ಲ ಹಾಳಾಗಿ? ನಿನ್ನಂತ ಜೀವಿಗೆ ಇಂದು ಮರಣವೇ ಯೋಗ್ಯ. ಪಾರ್ಥ, ಅಂಜನಾಳವನ್ನು ಪ್ರಯೋಗ ಮಾಡು. ಗೋಕಾಲ ಪುರುಷ ಕುರುಕುಲ ವಿನಾಶದ ಪಾಲಚಿತ್ರವನ್ನು ಪಾಂಡವರ ಕೀರ್ತಿ ಪಟಲದ ಮೇಲೆ ಕೆತ್ತಿದೆ. ಕೃಷ್ಣನ ಕರ್ಮ ಪಟಲದ ಮೇಲೆ ಬೇಕಾದ ಬಣ್ಣದಿಂದ ಚಿತ್ರಿಸು, ಅದು ನನಗೆ ಮಾನ್ಯವೇ. ಜೀವನ ತಾನೇ ಕಾವ್ಯ ಕಾವ್ಯದ ಕಲ, ಜೀವನ ತಾನೇ ಕಾವ್ಯ ಕಾವ್ಯದ ಕಲ. ಇದೇನು ಓನಂ ಬಾಳು ಜೀವನ ಇರಲು ಬಾಳು ಜೀವನ ತಾನೇ ಕಾವ್ಯ ಕಾವ್ಯದ ಕಲ, ಜೀವನ ತಾನೇ ಕಾವ್ಯ ಕಾವ್ಯದ ಕಲ. ರಸನ ಬರಸೂಸಿ ಕಸಲ ದೈಲೆ ಪಾವನೆ ರಸ ಸೋಸಿ ಕಸಲ ಸಲ್ಲೆ ಶೈಲವೇ ತುಂಬಿ ಪಾಂಡಿಂದ್ರಿಯೋವೆ ಶೈಲವೇ ತುಂಬಿ ಕಾವ್ಯ ಸೋವೆ ಜೀವನ ತಾನೆ ಪ್ರಭು ಇದೇ ನೋಡಿ, ಇದು ದುಶ್ಯಾಸನ ಮಹಾರಾಜರು ಪುಟದೇವು. ಸೋದರ ಸೋದರಿ, ಓ ದುಷ್ಟನು ನಿಮ್ಮ ಒಕ್ಕ ಸ್ಥಳವನ್ನು ಒಡೆದು ಹಾಕುವಾಗ ನೀನು ಎಷ್ಟು ಬಾಧಪಟ್ಟಿದೆಯೋ ತಮ್ಮ. ಕುರಕುಲದ ಭೂಷಣ ದುಶ್ಯಾಸನ ನಿನ್ನಂತ ತಮ್ಮನನ್ನು ಕಳೆದುಕೊಂಡ ಮೇಲೆ ನಿನ್ನ ದೇಹವನ್ನು ಎಷ್ಟು ಪರಿಯಾಗಿ ಬಿಚ್ಚಿ ಅಂದಿಗೆಡಿಸಿದನು. ಅವನು ಜಾಗ್ರನೆ ಆ ಉಮ್ಮನ ಗದಕ್ಕೆ ತುತ್ತಾಗಲೆಂದು ಆ ದೇವಿ ಗಾಂಧರು ನಿನ್ನನ್ನು ಹಡೆದಿದ್ದಾಳೆ. ಮಾಸತಿ ಬುದ್ಧಿಮತಿ ಎಷ್ಟು ಪರಿಯಾಗಿ ನಿನ್ನ ಮನ ತಿರುಗಿಸಲು ಪ್ರಯತ್ನಿಸಿದರು. ನೀನು ನನ್ನ ಹಿರಿಯರಿಗೆ ಎಂದು ಇಚ್ಛಿಸಲಿಲ್ಲ. ನಿನ್ನಂತ ತಮ್ಮನನ್ನು ಕಳೆದುಕೊಂಡು ನಾನು ಭೂಮಿ ಮೇಲೆ ಬಾಳಬೇಕೆ? ಬೇಡ, ಬರುವುದೇ ಮಹಾರಾಜ ಅಂಗ ಅತ್ತ ನೋಡಿ, ಅಂಗರಾಜ ಕರ್ಣ ಬರುವನು. ಅಂಗರಾಜ ಕರ್ಣ ಮಹಾರಾಜರು. ನೀನು ಎರಡನೇ ಪ್ರಾಣ. ನೀನು ಹೋದ ಮೇಲೆ ಸಕಲವೂ ಶೂನ್ಯವಾಗಿದೆ. ಉಸಿರಾಡುತ್ತಿರುವ ಈ ದುರ್ಯೋಧನನ ಜೀವಂತ ಪ್ರೇತ. ಮಿತ್ರ, ನಿನ್ನ ಧನುರ್ವಿದ್ಯೆಯೂ ಎಂತದು, ನಿನ್ನ ಭಾವತತ್ವವೂ ಎಂತದು, ನಿನ್ನ ವ್ಯಕ್ತಿತ್ವವೇ ಎಂತದು ಎಂದು ಕುರು ರಾಜದ ವೈಭವೇ ಮಾಯವಾಗಿದೆ. ಎಲ್ಲವೋ ದುರ್ಯೋಧನ, ಹೀಗೇಕೆ ಹೆಂಗಸಿನಂತೆ ಅಳುತ್ತಿರುವೆ? ನೀನು ವೀರ ಕ್ಷತ್ರಿಯನಲ್ಲವೇ? ಮಾವ
ದುರ್ಯೋಧನ, ನಿನಗೆ ಕೊನೆಯ ಮಂತ್ರವನ್ನು ಹೇಳುವುದಕ್ಕಾಗಿ ಈ ಜೀವವನ್ನು ಹಿಡಿದಿರುವೆ. ಇಲ್ಲಿ ಶರಪಂಜರದ ಮೇಲೆ ಮಲಗಿರುವ ಭೀಷ್ಮರಿಂದ ಜಲಮಂತ್ರವನ್ನು ಪಡೆದುಕೊಂಡು ನಾಳೆ ಉಷಾ ಕಾಲಕ್ಕೆ ಸರಿಯಾಗಿ ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತುಬಿಡು. ಭೂ ಪ್ರದಕ್ಷಿಣೆಗಾಗಿ ಹೊರಟ ಬಲರಾಮರು ಬಂದು ಪಾಂಡವರನ್ನು ಸಂಹಾರ ಮಾಡುವನು. ಚಿಂತಿಸಬೇಡ, ಹೊರಡು. ಹಾ ಹಾ ಮಾವ, ಪ್ರಾಣಾಂತ ಸಮಯದಲ್ಲಿ ಅವರ ಚಿಂತೆಯನ್ನು ನೆನೆತಿರುವೆಯಲ್ಲ. ನಿಮ್ಮನ್ನು ಎಷ್ಟು ಪರಿಯಾಗಿ ಬಿಚ್ಚಿ ಕೊಂಡಾಡಿದ್ರು ಅತ್ಯಲ್ಪವೇ ಮಾವ. ಹೋಗು ದುರ್ಯೋಧನ, ವೇಳೆ ಗಳೆಯಬೇಡ, ಹೋಗು. ನಾನು ಆನಂದದಿಂದ ಸಾಯುವೆ, ಹೊರಡು. ಹೋಗು 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 ದುರ್ಯೋಧನ, ಹೋಗು. ತೂ ಶತಮೂರ್ಖನೇ, ಹೋಗು. ಪ್ರತಿನಿತ್ಯ ವಾಲಿಕಿಲ್ಲರು ಆ ಸರೋವರಕ್ಕೆ ಸ್ನಾನಕ್ಕೂ ಬರುವರು. ಅವರ ದಿವ್ಯ ದೃಷ್ಟಿಯಿಂದ ನೀನು ವೈಶಂಪಾಯನ ಸರೋವರದಲ್ಲಿ ಅಡಗಿಕೊಂಡು ಕುಳಿತಿರುವುದನ್ನು ಕಾಣುವರು. ಸರೋವರದ ನೀರು ಅಪವಿತ್ರವಾಯಿತೆಂದು ನಿನಗೆ ಶಪಿಸುವರು. ಮಹಾಮೂರ್ಖ, ವಿದುರನ ಉಪದೇಶದಿಂದ ನೀನು ಒಂದು ಸಮಯ ಮನಸ್ಸೋಲಬಹುದೆಂದು ನಿನ್ನ ಕಿವಿಯಲ್ಲಿ ಮಂತ್ರವನ್ನು ಊದಿದೆ. ಆಯಿತು, ನನ್ನ ಜೀವದ ಆಶೆಯು ಪೂರ್ತಿಯಾಯಿತು. ಸೇಡು ತೀರಿಸಿಕೊಳ್ಳುವ ಶಕುಡಿಯ ಮಹದಾಶೆಯು ಈಡೇರಿತು. ಬಂಧುಗಳೇ ಬಂದೆ, ಬಂಧುಗಳೇ ಬಂದೆ. ಕೃಷ್ಣ, ಕರ್ಣನಿಗೆ ತಿಳುವಳಿಕೊಂಡು ಕೊಡಬೇಕೆ? ಧರ್ಮ, ಕರ್ಣನು ದೂತನಾಗಲಿ ಮತ್ತಾವನಾಗಲಿ ನೀನು ಅವನಿಗೆ ತಿಳುವಳಿಕೆಯನ್ನು ಕೊಡಲೇಬೇಕು. ಧರ್ಮ, ಮಾನವೀಯ ಮಾತಿಗೆ ಕುಲಗಳು ಕಾರಣವಾಗದೆ ದೇಹಧಾರಣೆಯ ಆಚರಣೆಯೇ ಕಾರಣ. ಮನುಷ್ಯರಿಂದ ಮಾಡಲ್ಪಟ್ಟಿರುವ ಜಾತಿಗಳು ಆತ್ಮವನ್ನು ಬಂಧಿಸಲಾರವು. ರಕ್ತದಲ್ಲಿ ತೇಜಸ್ಸೇ ಇರುವಂತೆ ಆತ್ಮದಲ್ಲಿ ಆತ್ಮದ ವರ್ಣನೆಗಳು ಇರುವವು. ಜ್ಞಾನ, ಬಲ, ಕಲಾ, ಸೇವಾ ಇವೇ ಆತ್ಮದ ವರ್ಣನೆಗಳು. ಹಾಗಾದರೆ ವಾಸುದೇವ, ಕುಲ ಕುಲ ಎಂದು ಜಗತ್ತೇಕೆ ಘರ್ಷಿಸುತ್ತಿರುವುದು? ಕುಲದ ರಣಕಲ್ಲೋಲವನ್ನು ನಿಲ್ಲಿಸುವುದಕ್ಕಾಗಿ ಕಲಾಪೂರ್ಣವಾದ ಕಲಿಯುಗವು ಉತ್ಕ್ರಾಂತಿಯ ದರ್ಪದಿಂದ ಉತ್ಪರಿಸುವ. ಆಗಿರಲಿ ಧರ್ಮ, ಕರ್ಣನು ಬೇರೆ ಯಾವನೂ ಆಗಿರದೆ ಅವನು ನಿನ್ನ ಅಗ್ರಜನು. ದೇವ, ಇದನ್ನೇನು ಹೇಳಿದಿ? ಸತ್ಯ, ಇದ್ದುದನ್ನೇ ಹೇಳಿದೆ. ಧರ್ಮ, ಕುಂತಿದೇವಿಯು ಅದೇ ತಾರುಣ್ಯಲ್ಲಿ ಹರೇ ತಾರುಣ್ಯಲ್ಲಿ ಕಾಲಿಟ್ಟಾಗ ಒಂದು ದಿನ ಪಾಂಡು ಭೂಪಾಲನ ದರ್ಶನವೂ ಅವಳಿಗಾಯಿತು. ಪ್ರಥಮ ದರ್ಶನದಲ್ಲಿ ಅವರಿರುವರ ಮನಗಳು ಒಂದಾದವು. ಸೂರ್ಯನಾರಾಯಣನ ಸಾಕ್ಷಿಯಾಗಿ ಗಂಧರ್ವ ವಿವಾಹವೂ ಆಯಿತು. ಆದರೆ ಧರ್ಮ, ಗಂಧರ್ವ ವಿವಾಹ ಅಂದು ತಾನೇ ಸಮಾಜದಿಂದ ಉಗ್ರ ಸ್ಥಾನವನ್ನು ಭಯದಿಂದ ಕರ್ಣನನ್ನು ಜನ್ಮ ಕಾಲದಲ್ಲಿ ತ್ಯಾಗ ಮಾಡಿದಳು. ಕರ್ಣನ ಜನನ ರಹಸ್ಯ ಹೀಗಿದೆ. ವಾಸುದೇವ, ಮಾತೆಯು ಇದನ್ನು ಇದೀವರೆಗೂ ಹೇಳಿಲ್ಲವಲ್ಲ? ಅವಳಿಗೆ ಹಾಗೆ ಪಾಂಡು ಭೂಪಾಲನ ವರವಾಗಿತ್ತು, ಆಜ್ಞೆಯಾಗಿತ್ತು. ಪತಿಯ ಆಜ್ಞೆಯನ್ನು ಪಾಲಿಸುವುದೇ ಸತಿಯ ಕರ್ತವ್ಯ. ನಡೆ, ಮಾತೃದೇವಿಯ ಮುಖಾಂತರ ನಿವಾರಿಸಿಕೊಳ್ಳುವ. ಎಲ್ಲೋ ಜೀವಗಲ್ಲ, ಸೋದರದ ಕರ್ಣ ತುರಳ ಭೀಷ್ಮಾದಿ ಕರ್ಣಾದಿಗಳನ್ನು
ಸಕಲ ಸೈನ್ಯವನ್ನು ಕಾಳಗದ ಕರಗಸಿಂದ ಕೊಡಿಸಿ ಅಡಿಗೆಕೊಂಡು ಕುಳಿತಲಿಕ್ಕೆ ನಿನಗೆ ಲೋಚಿಗೆ ಬರಲಿಲ್ಲವೇ? ನೀನೆಲ್ಲಿ ಅಡಿಗೆಕೊಂಡು ಕುಳಿತರು ಈ ಕೃತಾಂತ ಕುರುಕುಲನ್ನು ನಿನ್ನನ್ನು ಬಿಡಲಾರನು. ಪುನಃ ಪ್ರಾಣಿಯೋ ಗಾಂಧಾರಿ ಒಡಿಲಲ್ಲಿ ಸೇರಿದರು. ಆ ಗಾಂಧಾರಿಯ ಗರ್ಭವನ್ನು ಒಡೆದು ನಿನ್ನನ್ನು ಬಯಲಿಗೆಳುವೆ. ಬಾ ದುರಾತ್ಮ, ಧರ್ಮದಂಡ ಬಂಡ, ಹೊರಗೆ ಬಾ. ಕ್ಷೀರ ಸಮುದ್ರವನ್ನು ಮೇಲೆ ಪರ್ವತದಿಂದ ಕಾಲಕೂಟವನ್ನು ಹೊರ ತೆಗೆಯುವ ಈ ಭೀಮನ ಗದಿಯ ಕಾಸಾರ ಗೂಢವನ್ನು ಕುರುಕುಲದ ಮಾನುಷ ರೂಪವನ್ನು ಪಡೆದ ಬಾ ಹೊರಗೆ ಬಾ. ಜೈ ಕೃಷ್ಣ ಮುರಾರಿ. ಬಂದಿರುವೆ ಬಾಳ ಬಡಕ ಕೂಳ್ಬೇಕ. ಗದ ಎತ್ತಕ್ಕೆ ಸಿದ್ಧನಾಗು. ಬಾಪು ಬಾಪು ಭೀಮ ಬಾಪು. ಬಾ ಕುರುಕುರು ಪ್ರಳಯ ಕಾಲಿ. ದ್ರೌಪದಿ 18 ಅಕ್ಷಯದ ಸೈನ್ಯದ ನೆತ್ತರದ ನದಿಯನ್ನು ಹರಿಸಿದ ಮಹಾಕಾಳಿ ಕುರುಕುರಾಲಾರಣ್ಯವನ್ನೇ ಸುಟ್ಟು ಹಾಕಿರುವ ಪ್ರಳಯಾಗ್ನಿ ಕುಮಾರಿ. ಇನ್ನಾದರೂ ನಿನ್ನ ರಕ್ತದ ತೃತೀಯು ಕಡಿಮೆಯಾಯಿತೆ? ಅಣ್ಣ, ಇದನ್ನೇನು ಆರಂಭಿಸಿದೆ? ಅನಂತ ಅವತಾರಗಳನ್ನೆತ್ತಿ ಅನೇಕ ರಕ್ಕಸರ ರಕ್ತವನ್ನು ಕುಡಿದ ನೀನು, ನಿನಗಿಂತ ನಾನು ರಕ್ತಪ್ರಿಯಳೆ ಅಲ್ಲವಣ್ಣ. ನಾನು ರಕ್ತಪ್ರಿಯಳ, ನಾನು ಮಾನವಳು. ಕಂಸಾಸುರನ ಸೋದರನ ಅಳಿಯನಾದ ನೀನು ರಕ್ಕಸನು, ಮಹಾ ಹಿಡಂಬನು. ಹೋಗಲಿ ಬಿಡು ದ್ರುಪದಜ. ನಿನ್ನ ವಲ್ಲಭರು ನೀತಿವಂತರಂತೆ, ಸಜ್ಜನರಂತೆ, ಸತ್ಯವಾದಿಗಳಂತೆ. ಒಬ್ಬ ಯಾವಿ ಬಾಣಗಳನ್ನು ಚೆಲ್ಲಿಕೊಟ್ಟ ಭೀಷ್ಮಾಚಾರ್ಯರನ್ನು ಪಿತಾಮರನ್ನು ಹೊಡೆದು ಹಾಕಿದ ಪಾರ್ಥನು ಸಜ್ಜನನೇ. ಸುಳ್ಳು ಮಾತನಾಡಿ ದುಷ್ಟದುಮ್ನನ ಕಡೆಯಿಂದ ದ್ರೋಣಾಚಾರ್ಯರನ್ನು ಚಂಡು ಕೋಸಿದ ಧರ್ಮರಾಜನು ಸತ್ಯವಂತನೇ. ಒಬ್ಬಿಬ್ಬರ ತಪ್ಪಿಗೆ 100 ಜನ ಕೌರವರನ್ನು ಸರ್ವನಾಶ ಮಾಡಿದ ಭೀಮನು ನೀತಿವಂತನೇ. ಅಣ್ಣ, ಶಿಖಂಡಿಯ ನೆರವಿನಿಂದ ಭೀಷ್ಮಾಚಾರ್ಯರು ಬಿಲ್ಲು ಬಾಣಗಳನ್ನು ಭೂಮಿಗೆ ಚೆಲ್ಲುವಂತೆ ಮಾಡಿದವರು ಯಾರು? ಪಾರ್ಥರಾಯರು, ಭೀಮರಾಯರು. ಯುದ್ಧಕ್ಕಾಗಿ ಅವರನ್ನು ಪ್ರಚೋದನೆ ಮಾಡಿದವರು ಯಾರು? ಅದೇ ರೀತಿ ಕರ್ಣ ಕುಂಡಲಗಳನ್ನು ಟಕ್ಕತನದಿಂದ ಅಪಹರಿಸಿದ ಟಕ್ಕನಾರು? ಅಣ್ಣ, ನೀನೇ ಕಳ್ಳ, ಸುಳ್ಳ, ಟಕ್ಕ, ರಕ್ಕಸ. ಹೋಗಲಿ ಬಿಡು ದ್ರುಪದಜ. ಸಾಮ್ರಾಜ್ಯ ದೇವಿ ದ್ರುಪದ ದೇವಿ, ಹಸ್ರಾವತಿಯ ಸಾಮ್ರಾಜ್ಯ. ಇನ್ನು ಮುಂದೆ ಈ ಬಡಗೊಲ್ಲನ ನೆನಪು ಸಹ ನಿನಗೆ ಆಗಲಿಕ್ಕಿಲ್ಲ. ಅಣ್ಣ, ನನ್ನನ್ನು ಸಾಮ್ರಾಜ್ಯಿಯಾಗಿ ಮಾಡಿದವರಾರು? ಪ್ರಚಂಡ ಪ್ರತಾಪಿಗಳಾದ ಪಾಂಡವರು. ಅಣ್ಣ, ಚಂದ್ರನಿಗೆ ಸ್ವತಂತ್ರವಾದ ಬೆಳಕುಂಟೆ? ಇಲ್ಲ. ಹಾಗಾದ್ರೆ ಆ ಬೆಳಕು ಎಲ್ಲಿಂದ ಬರುವುದು? ಸೂರ್ಯ ತೇಜಸ್ಸಿನಿಂದ. ಸತ್ಯವಾದ ಮಾತನ್ನೇ ಹೇಳಿದೆಯಣ್ಣ, ಸರಿಯಾದ ಮಾತನ್ನೇ ಹೇಳಿದೆ. ನನ್ನ ಪಾಲಿಗೆ ಪಾಂಡವರು ಚಂದ್ರ, ಕೃಷ್ಣ ಸೂರ್ಯದೇವ. ಇದೇ ನನ್ನ ಭಾವ. ಧನ್ಯ ದ್ರುಪದಜ, ಧನ್ಯ. ಈ ಭರತ ಭೂಮಿಯಲ್ಲಿ ಪರಮ ಸಾತ್ವಿ ಆದರ್ಶ ರಮಣೀಯಾದಿ ಪತಿವ್ರತ ಪ್ರಭಾವದಲ್ಲಿ ಸತ್ಯ ಪ್ರಕಾಶ ಇದೆ ಎಂದು ತಿಳಿದು ನೆರ ನಂಬಿ ಯಾವ ಭಾರತಾಂಗಣಿಯು ಪತಿವ್ರತ ಧರ್ಮವನ್ನು ಪಾಲಿಸುವಳು ಅವಳಿಗೆ ದಾರಿದ್ರ್ಯದ ದುಃಖಿಲ್ಲ, ಸಂತಾನದ ಸೋಕಿಲ್ಲ, ಆಯುಷ್ಯದ ಭಯವಿಲ್ಲ,
ಸೌಭಾಗ್ಯಕ್ಕೆ ಕುಂದಿಲ್ಲ. ಸತ್ಯ, ಇದು ತ್ರಿವಾರಿ ಸತ್ಯ. श्याम हरे कपट नाट्य श्याम हरे कपट नाट्य श्याम हरे कपट नाट्य नटन मूर्ति श्रीनिवास नटन मूर्ति श्रीनिवास श्याम हरे नवदिशया नीलकांति चाची दे दिय काय कांति नवदिशया 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 नीलकांति चाची दे दिय काय कांति भवभयहर श्रीनिवास भवभयहर श्रीनिवास श्याम हरे कपट नाट्य श्याम हरे श्याम हरे श्याम ಧರ್ಮಾತ್ಮ, ಮಳೆಗಾಲದಲ್ಲಿ ಮಲಿನವಾದ ನದಿಗಳನ್ನು ಜಗತ್ಕಾಲದ ಸತ್ಯೋದತೆಯಿಂದ ತುಂಬಿ ಪ್ರವೇಶಿಸುತ್ತಿರುವ ಕೌರವರ ಕಾಲದಲ್ಲಿ ಕೆಟ್ಟು ಹೋಗಿರುವ ರಾಜ್ಯದ ಆಡಳಿತವು ಧರ್ಮ ನೀತಿಗಳಿಂದ ತುಂಬಿ ಸಾಗಲಿ. ಧರ್ಮಾವತಾರ ಸಕಲ ಪ್ರಾಣಿಗಳಲ್ಲಿ ದಯಾಗುಣ ಭರಿತನಾಗಿ ಸುಜನರನ್ನು ದಂಡಿಸುವನಾಗಿ ಕುಜನರನ್ನು ಪಾಲಿಸುವನಾಗಿ ಪ್ರಜಾರಂಜನನಾಗಿ ಧರ್ಮರಾಜ್ಯ ಸ್ಥಾಪಿಸು. ಬಹುದಿನಗಳ ಹಿಂದೆ ಈ ಭಾರತ ಭೂಮಿಯು ಬಹುದಿವಸ ಬಾಳಿದ ರಾಮರಾಜ್ಯವೆಂದು ಶಬ್ದದೊಡನೆ ಬಾಬರಾದಿ ಧರ್ಮ ಸಾಮ್ರಾಜ್ಯವೆಂಬು ಶಬ್ದಗಳು ಅಚಂದ್ರಕಾರವಾಗಿ ಕೇಳಿ ಬರುತ್ತಿರಲಿ. ದೇವ ಹಾಗೆ ಆಗಲಿ. ಸಾರಥಿಗೆ
कृष्ण महाराज की जय श्री कृष्ण महाराज की जय. ಇಲ್ಲಿ ಕೊಡ್ರಿ ಮಹಾರಾಜರು ಕೊಡ್ರಿ ಇಲ್ಲ ಸರ್ ನೀವು ನಡಕ್ ನಿಂದ್ರಿ